ಎಲ್ಲರಿಗೂ ನಮಸ್ಕಾರ. ನಾವು ಎಷ್ಟು ಬೇಗನೆ ಒಂದು ಘಟನೆಗೆ ಪ್ರತಿಕ್ರಿಯಿಸುತ್ತೇವೆ ಎನ್ನುವುದು ಕೇವಲ ಕ್ರೀಡೆಗೆ ಮಾತ್ರ ಸೀಮಿತವಲ್ಲ. ಇದು ನಮ್ಮ ಮೆದುಳಿನ ಕಾರ್ಯಕ್ಷಮತೆಯ ಕನ್ನಡಿಯೂ ಹೌದು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ, ಒಬ್ಬ ವ್ಯಕ್ತಿಯ ಪ್ರತಿಕ್ರಿಯೆಯ ವೇಗವು ಆತನ ಮೆದುಳು ಎಷ್ಟು ಸಮರ್ಥವಾಗಿ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುತ್ತಿದೆ ಎಂಬುದನ್ನು ಸೂಚಿಸುತ್ತದೆ. ಪ್ರತಿಕ್ರಿಯೆ ನಿಧಾನವಾಗುತ್ತಿದ್ದರೆ, ಅದು ಮೆದುಳಿನ ಆರೋಗ್ಯದಲ್ಲಿ ಉಂಟಾಗುತ್ತಿರುವ ಆರಂಭಿಕ ಬದಲಾವಣೆಗಳ ಸಂಕೇತವಾಗಿರಬಹುದು. ಒಂದು ಪ್ರಚೋದನೆ ಮತ್ತು ಅದಕ್ಕೆ ನಾವು ನೀಡುವ ಸ್ಪಂದನೆಯ ನಡುವಿನ ಸಮಯವನ್ನೇ ಪ್ರತಿಕ್ರಿಯೆ ಸಮಯ ಎನ್ನಲಾಗುತ್ತದೆ. ಇದರಲ್ಲಿ ಗಮನ, ಸಮನ್ವಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಅಡಗಿರುತ್ತದೆ. ವಯಸ್ಸಾದಂತೆ ಅಥವಾ ಮೆದುಳಿನ ಆರೋಗ್ಯ ಕುಂಠಿತವಾದಂತೆ ಈ ವೇಗ ಕಡಿಮೆಯಾಗುತ್ತದೆ. ಸೈನ್ಸ್ ರಿಪೋರ್ಟ್ಸ್ ಜರ್ನಲ್ ಪ್ರಕಾರ, ಅರಿವಿನ ಸಾಮರ್ಥ್ಯ ಕಡಿಮೆಯಾಗುತ್ತಿರುವವರಲ್ಲಿ ಈ ಪ್ರತಿಕ್ರಿಯೆಯ ವೇಗ ಗಮನಾರ್ಹವಾಗಿ ಇಳಿಕೆಯಾಗುತ್ತದೆ. ಮೆದುಳಿನ ಈ ವೇಗವನ್ನು ಪರೀಕ್ಷಿಸಲು ಅತ್ಯಂತ ಸರಳ ದಾರಿ ಎಂದರೆ ರೂಲರ್ ಡ್ರಾಪ್ ಟೆಸ್ಟ್. 1. ನಿಮ್ಮ ಸ್ನೇಹಿತರನ್ನು ಒಂದು ಅಳತೆ ಪಟ್ಟಿಯನ್ನು ಲಂಬವಾಗಿ ಹಿಡಿಯಲು ಹೇಳಿ. 2. ನಿಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳು ಆ ಪಟ್ಟಿಯ 0 ಮಾರ್ಕ್ ಬಳಿ ಹಿಡಿಯಲು ಸಿದ್ಧವಾಗಿರಲಿ. 3. ಅವರು ಇದ್ದಕ್ಕಿದ್ದಂತೆ ಪಟ್ಟಿಯನ್ನು ಕೆಳಕ್ಕೆ ಬಿಡಬೇಕು. 4. ಪಟ್ಟಿ ಎಷ್ಟು ಕನಿಷ್ಠ ದೂರ ಚಲಿಸುವ ಮೊದಲೇ ನೀವು ಅದನ್ನು ಹಿಡಿಯುತ್ತೀರೋ, ಅಷ್ಟು ನಿಮ್ಮ ಮೆದುಳಿನ ವೇಗ ಹೆಚ್ಚಿದೆ ಎಂದರ್ಥ. ಈ ಪರೀಕ್ಷೆಯನ್ನು 3-4 ಬಾರಿ ಮಾಡಿ ಸರಾಸರಿ ಲೆಕ್ಕ ಹಾಕಿ. ನಿಮ್ಮ ಪ್ರತಿಕ್ರಿಯೆ ನಿರಂತರವಾಗಿ ನಿಧಾನವಾಗುತ್ತಿದ್ದರೆ, ಅದು ಮೆದುಳಿನ ಸಂಸ್ಕರಣಾ ವೇಗ ಕುಂಠಿತವಾಗುತ್ತಿರುವುದನ್ನು ತೋರಿಸುತ್ತದೆ. ಇದಕ್ಕೆ ನಿದ್ರೆಯ ಕೊರತೆ, ಒತ್ತಡ ಅಥವಾ ಸುಸ್ತು ಕೂಡ ಕಾರಣವಿರಬಹುದು. ಆದರೆ, ನೆನಪಿನ ಶಕ್ತಿ ಕಡಿಮೆಯಾಗುವುದು ಮತ್ತು ಗೊಂದಲದ ಜೊತೆಗೆ ಈ ವೇಗವು ಕಡಿಮೆಯಾಗುತ್ತಿದ್ದರೆ ಅದು ಆಲ್ಝೈಮರ್ಸ್ನಂತಹ ಗಂಭೀರ ಕಾಯಿಲೆಯ ಆರಂಭಿಕ ಲಕ್ಷಣವಾಗಿರಬಹುದು. ಮೆದುಳಿನ ವೇಗ ಹೆಚ್ಚಿಸುವುದು ಹೇಗೆ? ದೈಹಿಕ ಚಟುವಟಿಕೆ, ವೇಗದ ನಡಿಗೆ ಮತ್ತು ವ್ಯಾಯಾಮಗಳು ಮೆದುಳಿಗೆ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತವೆ. ಮಾನಸಿಕ ಕಸರತ್ತು, ಪದಬಂಧ ಬಿಡಿಸುವುದು, ಹೊಸ ಕೌಶಲ್ಯ ಕಲಿಯುವುದು ಮೆದುಳಿನ ನರಗಳ ಸಂಪರ್ಕವನ್ನು ಬಲಪಡಿಸುತ್ತದೆ. ಉತ್ತಮ ನಿದ್ರೆ ಮತ್ತು ಆಹಾರ, ಮೆದುಳಿನ ವಿಶ್ರಾಂತಿಗೆ ಗಾಢ ನಿದ್ರೆ ಅತಿ ಅಗತ್ಯ. ಎಚ್ಚರಿಕೆ: ಈ ಪರೀಕ್ಷೆಯು ಕೇವಲ ಒಂದು ಪ್ರಾಥಮಿಕ ಮಾಹಿತಿಯಷ್ಟೇ ಹೊರತು ವೈದ್ಯಕೀಯ ರೋಗನಿರ್ಣಯವಲ್ಲ. ಒಂದು ವೇಳೆ ಗಂಭೀರ ವ್ಯತ್ಯಾಸಗಳು ಕಂಡುಬಂದರೆ ತಜ್ಞ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ.